ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ, ಅಗಸ್ಯನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಎಲ್ಲೋದ ಅಗಸ್ಯ ಅಂತ. ಈ ಕಡೆ ವೃಂದ ಕೂಡ ನಾನು ಎಷ್ಟೇ ಫೋನ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಕೂಡ ರಿಪ್ಲೈ ಇಲ್ಲ, ಏನು ಮಾಡೋದು ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ರವಿ ಹೇಳ್ತಾರೆ, ಇಲ್ಲ ನಾನು ಸ್ಕೂಲಿಗೂ ಕೂಡ ವಿಚಾರಿಸ್ದೆ, ಎಲ್ಲಿದ್ದಾನಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಾಗಲೇ ಅಗಸ್ಯ ಹೊರಗಡೆಯಿಂದ ಬಂದು ಎಂಟ್ರಿ ಆಗ್ತಾನೆ. ಅಂದರೆ ಅದು ನಿಜವಾದ ಅಗಸ್ಯ, ಯಾರಿಗೂ ಗೊತ್ತಿರಲ್ಲ ಅದು ನಿಜವಾದ ಅಗಸ್ಯ ಅಂತ ಹೇಳ್ತಾರೆ. ಒಬ್ಬ ಪುಟ್ಟ ಹುಡುಗ ಬಂದ್ಬಿಟ್ಟು ಅಗಸ್ಯ ಸರ್ ಬಂದರು ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲರೂ ಕೂಡ ಆಶ್ಚರ್ಯದಿಂದ ಎದ್ದು ನೋಡ್ತಾ ಇರ್ತಾರೆ. ಆಗ ಡೋರ್ ಹತ್ರ ನಿಂತ್ಕೊಂಡು ಎಲ್ಲರಿಗೂ ಲುಕ್ ಕೊಟ್ಟು ಅಗಸ್ಯ ಒಳಗಡೆ ಬರ್ತಾ ಇರ್ತಾನೆ. ಅಂಬಿಕಾ ಬಂದ್ಬಿಟ್ಟು ಎಲ್ಲೋ ಹೋಗಿದ್ದೆ ಇಷ್ಟು ದಿನ, ಹೇಳ್ಬಿಟ್ಟು ಅಲ್ವಾ ಹೋಗೋದು ನೀನು, ಎಷ್ಟು ಭಯ ಪಟ್ಕೊಂಡಿದ್ದೀವಿ ಗೊತ್ತಾ ಮನೆಯವರೆಲ್ಲ ಅಂತ ಹೇಳ್ಬಿಟ್ಟು ಅಂಬಿಕಾ ಹೇಳ್ತಾರೆ. ಅನಿಕಾ ಕೂಡ ಎಲ್ಲೋಗಿದ್ದೋಗೋಣ ಅಗಸ್ಯ, ಎಲ್ಲ ಕೂಡ ಹುಡುಕಿದ್ವಿ ನಾವು ಅಂತ ಹೇಳ್ತಾರೆ. ಆಗ ಅಗಸ್ಯ ಬಂದ್ಬಿಟ್ಟು ಶಶಿ ಅವ್ರಿಗೆ ಅಪ್ಕೊಂಡು, ಅಪ್ಪ ಹೇಗಿದ್ದೀರಾ ಅಂತ ಕೇಳಿದಾಗ, ಅಲ್ಲ ಕಣೋ ಹೇಳ್ಬಿಟ್ಟಾದ್ರೂ ಹೋಗ್ಬೇಕಾ, ಬುದ್ಧಿ ಇಲ್ವಾ ನಿನಗೆ, ನಾವೆಲ್ಲ ಕೂಡ ಎಷ್ಟು ಗಾಬರಿ ಆಗಿದ್ವಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲರೂ ಕೂಡ ಹೇಳುವಾಗ ಎಲ್ಲ ಅವ್ನು ನಿಂತ್ಕೊಂಡಿರ್ತಾನೆ. ಆಗ ಮೇಲಿಂದ ಕಾವೇರಿ ನೋಡ್ಬಿಟ್ಟು ಅಗಸ್ಯ ಸರ್ ಅಂತ ಹೇಳಿ ಕಿರಿಸ್ತಾ ಇರ್ತಾಳೆ. ಆಗ ಅಲ್ಲಿ ನೋಡ್ಬಿಟ್ಟು ಅಮ್ಮ ಪ್ರಮೋದಾದೇವಿ ಹೇಳ್ತಾರೆ, ಅಲ್ಲ ಕಣೋ ಕಾವೇರಿ ಮೆಸೇಜ್ ಮಾಡಿದ್ಲಲ್ಲ ನನಗೆ, ಈಗೆಲ್ಲ ಹಳೇದೆಲ್ಲ ನೆನ್ಪು ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಗಸ್ಯ ಹೇಳ್ತಾನೆ, ಎಲ್ಲ ಅವಳು ಯಾರು ಹೇಳಿದ್ದು ಕಾವೇರಿ ಅಂತ, ಅವಳು ದುರ್ಗಿ ತಾನೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಕೂಡ ವೃಂದ ಹೇಳ್ತಾರೆ, ವೃಂದಂಗೆ ಡೌಟೇ ಬರಲ್ಲ, ಇವಳು ಏನು ನಿಜವಾದ ಅಗಸ್ಯ ಅಂತಾನೆ ಗೊತ್ತಿರಲ್ಲ ಅಂತ ಹೇಳ್ಬಿಟ್ಟು, ಅಲ್ಲ ನಿನಗೆ ಎಷ್ಟು ಸಲ ಕಾಲ್ ಮೆಸೇಜ್ ಮಾಡಿದ್ರು ಕೂಡ ಯಾಕೆ ತೆಗಿಲಿಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲ ಸ್ವಲ್ಪ ಹಾಗೆ ತಿರ್ಗಾಡಕ್ಕಂತ ಹೋಗಿದ್ದೆ, ತುಂಬ ಬೇಜಾರಾಗಿತ್ತಲ್ಲ ಹಾಗಾಗಿ ತಿರ್ಗಾಡಕ್ಕಂತ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಗಸ್ಯ. ಇನ್ನೊಂದು ಕಡೆ ಕಾವೇರಿನ ನೋಡಿ ನಿಜವಾಗಿ ಕಾವೇರಿ ಅಲ್ಲ ಇವಳು ದುರ್ಗಿ ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆನೂ ನಾಟಕ ಆಡ್ತಾನೆ ಅಗಸ್ಯ. ಅದನ್ನು ನಂಬ್ಕೊಂಡ್ಬಿಡ್ತಾಳೆ ವೃಂದ. ಅಲ್ಲ ಇನ್ನೊಂದು ಕಡೆ ವೃಂದ ಅಗಸ್ಯನ ಕರ್ಕೊಂಡೋಗಿ, ಅಲ್ಲ ಇಷ್ಟು ದಿನ ಎಲ್ಲಿ ಹೋಗಿದೆ, ಹಾಳಾಗಿ ಹೋಗಿದೆ, ಎಷ್ಟು ಸಲ ಫೋನು ಮೆಸೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ. ಬೈತಾ ಇರುವಾಗ, ಏನು ಜಾಸ್ತಿ ಕಾವೇರಿ ಜೊತೆ ಅಷ್ಟೊಂದು ಸಲಹೆಯಿಂದ ಇದೆಯಾ, ಏನು ರೊಮ್ಯಾನ್ಸು ಅದು ಇದು ಅಂತ ಎಲ್ಲ ಹೇಳ್ತಾ ಇರ್ತಾಳೆ. ನೀವೇ ತಾನೇ ಹೇಳಿದ್ದು ಕಾವೇರಿಗೆ ಡೌಟ್ ಬರದೇ ಥರ ಏನು ನಡ್ಕೋಬೇಕು ಅಂತ, ಹಾಗಾಗಿ ನಾನು ಆ ಥರ ಇದ್ದೆ ಅಂತ ಹೇಳಿದಾಗ, ಆಗ ವೃಂದ ಹೇಳ್ತಾಳೆ, ನೀನು ಬೆಟ್ಟನಿಂದ ತಳ್ದೆ ಅಂತ ಹೇಳಿದೆ ಅಲ್ವಾ, ಏನು ಅವಳು ಆ ವಿಷಯನ ಏನಾದರೂ ಗೊತ್ತಾಗಿದೆಯಾ, ಅವಳು ಏನಾದರೂ ಹೇಳಿಲ್ಲ ಅಂದರೆ. ಆಗ ಅಗಸ್ಯ ನಿಜವಾದ ಅಗಸ್ಯ ನಿಜವಾಗ್ಲೂ ಅವನು ಯೋಚನೆ ಮಾಡ್ತಾ ಇರ್ತಾನೆ, ಓ ಹಾಗಿದ್ರೆ ಬೆಟ್ಟದಿಂದ ತಳಿಸಿರೋದು ಇವಳೇನಾ ಅಂತ ಹೇಳ್ಬಿಟ್ಟು ಹಿಂದ್ಗಡೆಯಿಂದ ತುಂಬಾ ಕೋಪ ಮಾಡ್ಕೊಂಡು ನೋಡ್ತಾ ಇರ್ತಾನೆ. ಅದನ್ನು ಅಗಸ್ಯ ಯೋಚನೆ ಮಾಡಿಬಿಟ್ಟು, ಓ ಇದನ್ನೆಲ್ಲ ಮಾಡಿಸಿದ್ದು ಇವರೇನಾ, ಇನ್ಮೇಲೆ ಇದೆ ಇವರಿಗೆಲ್ಲ ಕತೆ ಅಂತ ಹೇಳ್ಬಿಟ್ಟು ಅಗಸ್ಯ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ವೃಂದನ ಏನು ಮಾಡ್ಬೋದು, ಅವಳ ಗತಿ ಏನಾಗ್ಬೋದು ಅಂತ ಹೇಳ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.